ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೂ ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತು ಮಾರ್ಕೆಟ್ ಅಪ್ಡೇಟ್ಸ್ ಏನಂದರೆ, ಸೆನ್ಸೆಕ್ಸ್ 1078 ಪಾಯಿಂಟ್ಸ್ ಗೇನ್ ಆಗಿ 77,984 ಕ್ಲೋಸ್ ಆಗಿದೆ. ನಿಫ್ಟಿ 307 ಪಾಯಿಂಟ್ಸ್ ಗೇನ್ ಆಗಿ 23,658 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 1,111 ಪಾಯಿಂಟ್ಸ್ ಗೇನ್ ಆಗಿ 51,704 ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ, ಕಂಟಿನ್ಯೂಸ್ ಆಗಿ 6ನೇ ದಿನ ಮಾರ್ಕೆಟ್ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇವತ್ತು ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸ್ಗಿನ್ನ ನಿಫ್ಟಿ, ಸೆನ್ಸೆಕ್ಸ್, ಬ್ಯಾಂಕ್ ನಿಫ್ಟಿ ಆದರೆ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಎಲ್ಲ ಇಂಡಿಸಿಸ್ ಎಬೋವ್ 1% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತು ಬ್ಯಾಂಕ್ ನಿಫ್ಟಿ ನೋಡಿಕೊಂಡ್ರೆ ನಿಯರ್ಲಿ 2% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಶುಕ್ರವಾರ ಸಹ ಮಾತಾಡ್ಕೊಂಡಿದ್ವಿ, FDIC ಅವರು ಬ್ಯಾಂಕ್ಸಲ್ಲಿ ತುಂಬಾ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂತ. ಅವತ್ತು ನೋಡಿಕೊಂಡ್ರೆ FIDI ಡೇಟಾದಲ್ಲಿ ನಿಯರ್ಲಿ 7,000 crores FIS ಇಂದನೇ ಇನ್ಫ್ಲೋಸ್ ಬಂದಿತ್ತು. ಮತ್ತು ಇವತ್ತು ನೋಡಿಕೊಂಡ್ರೆ ಬ್ಯಾಂಕ್ ನಿಫ್ಟಿ ಎಬೋವ್ 2% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದ್ರ ಜೊತೆಗೆ ಇವತ್ತು FIS ನೋಡಿಕೊಂಡ್ರೆ 3,000 crores ಇನ್ಫ್ಲೋಸ್ ಬಂದಿದೆ ಮಾರ್ಕೆಟ್ಗೆ. ಫ್ರೆಂಡ್ಸ್, ರೀಸೆಂಟ್ ಟೈಮಲ್ಲಿ ನಾವು ಪ್ರತಿ ಮಂತೂ ಮಾತಾಡ್ಕೊಂಡು ಬರ್ತಾ ಇದ್ವಿ, FIS ಯಾವ ಸೆಕ್ಟರಿಂದ ತುಂಬಾ ಎಕ್ಸಿಟ್ ಆಗ್ತಾ ಇದ್ದಾರೆ ಅಂತ ಪ್ರತಿ ಒಂದು ಮಂತೂ ಮಾತಾಡ್ಕೊಂಡು ಬರ್ತಾ ಇದ್ವಿ. ಅದರಲ್ಲಿ ಪ್ರತಿ ತಿಂಗಳು FIS ಬ್ಯಾಂಕಿಂಗ್ ಆ್ಯಂಡ್ ಫಿನಾನ್ಷಿಯಲ್ ಸರ್ವಿಸಸ್ ಇಂದಾನೆ ತುಂಬಾ ಸೆಲ್ ಮಾಡ್ತಾ ಇದ್ರು. ಅದೇ ಥರ ಇವಾಗ FIS ನೋಡಿಕೊಂಡ್ರೆ ಶುಕ್ರವಾರ ಬ್ಯಾಂಕ್ಸಲ್ಲೇ ತುಂಬಾ ಇನ್ಫ್ಲೋಸ್ ಬಂದಿದೆ. ಮತ್ತು ಇವತ್ತು ಸಹ FIS ಬೈ ಸೈಡಲ್ಲೇ ಇದ್ದಾರೆ. ಅದಕ್ಕೋಸ್ಕರನೇ ಇರ್ಬೋದು ಬ್ಯಾಂಕಿಂಗ್ ಸೆಕ್ಟರ್ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಮತ್ತು FIS ಯಾವಾಗ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದು ಶುರು ಮಾಡಿದ್ರು ತುಂಬಾ ಇನ್ಫ್ಲೋಸ್ ಯಾವ ಸೆಕ್ಟರ್ಗೆ ಬರುತ್ತೆ ಅಂದರೆ ಬ್ಯಾಂಕಿಂಗ್ ಆ್ಯಂಡ್ ಫಿನಾನ್ಷಿಯಲ್ ಸೆಕ್ಟರ್ಗೆ ತುಂಬಾ ಇನ್ಫ್ಲೋಸ್ ಬರೋದು. ಮತ್ತು ಅದ್ರ ಜೊತೆಗೆ ರುಪಿ ನೋಡ್ತಾ ಇದ್ದೀರಾ, ತುಂಬಾ ಸ್ಟ್ರಾಂಗ್ ಆಗಿ ಗ್ರೋ ಆಗ್ತಾ ಇದೆ ಎಗೇನೆಸ್ಟ್ ಡಾಲರ್. ಇವಾಗ ನೋಡಿಕೊಂಡ್ರೆ 3 months ಹೈಯಲ್ಲಿ ಟ್ರೇಡ್ ಆಗ್ತಾ ಇದೆ. ಇದು ಬ್ಯಾಂಕಿಂಗ್ ಸೆಕ್ಟರ್ಗಾಗಲಿ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಗಾಗಲಿ ಇದು ತುಂಬಾ ಪಾಸಿಟಿವ್ ಆಗುತ್ತೆ. ಒಂದು 2 months ಬ್ಯಾಕ್ ನೋಡಿಕೊಂಡ್ರೆ ರುಪಿ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾ ಇದೆ, ಡಾಲರ್ ತುಂಬಾ ಸ್ಟ್ರಾಂಗ್ ಆಗ್ತಾ ಇದೆ ಅಂತ ಪ್ರತಿದಿನ ಬ್ಯಾಂಕಿಂಗಲ್ಲಿ ಸೆಲ್ಲಿಂಗ್ ಪ್ರೆಷರ್ ನೋಡ್ತಾನೆ ಇದ್ವಿ. ಅವಾಗ ನಮ್ಮ ಮಾರ್ಕೆಟ್ ತುಂಬಾ ಕರೆಕ್ಟ್ ಆಗ್ತಾ ಬರ್ತಿತ್ತು. ಅದಕ್ಕೋಸ್ಕರ ಮತ್ತೆ ಇವಾಗ ನೋಡಿಕೊಂಡ್ರೆ ಕಂಟಿನ್ಯೂಸ್ ಆಗಿ 6 days ಮಾರ್ಕೆಟ್ ಪಾಸಿಟಿವ್ ಆಗಿ ಇದಲ್ಲ. ಇವಾಗ ನಿಫ್ಟಿ 50 ನೋಡಿಕೊಂಡ್ರೆ ಆಲ್ ಟೈಮ್ ಐಸಿಂದ 16% ಕರೆಕ್ಟ್ ಆಗಿತ್ತು. 16% ಕರೆಕ್ಟ್ ಆಗೋದಕ್ಕೆ ನಿಯರ್ಲಿ 5 months ಟೈಮ್ ತಗೊಂಡಿತ್ತು. ಆದರೆ ಇವಾಗ ಲಾಸ್ಟ್ 1 ವಾರದಲ್ಲೇ ನಿಫ್ಟಿ 50 ನಿಯರ್ಲಿ 6% ರಿಕವರ್ ಆಗಿದೆ. ಅದು ಒಂದೇ ವಾರದಲ್ಲೇ 6% ರಿಕವರ್ ಆಗಿದೆ. ಮತ್ತೆ ಸೆನ್ಸೆಕ್ಸ್ ನೋಡ್ಕೊಂಡ್ರು 6% ರಿಕವರ್ ಆಗಿದೆ. ಮತ್ತೆ ಬ್ಯಾಂಕ್ ನಿಫ್ಟಿ ನೋಡ್ಕೊಂಡ್ರು ಎಬೋವ್ 7.5% ರಿಕವರ್ ಆಗಿದೆ. ಆಲ್ ಟೈಮ್ ಐಸಿಂದ ಮಿಡ್ ಕ್ಯಾಪ್ಸ್ ಆದರೆ ನಿಯರ್ಲಿ 20% ಕರೆಕ್ಟ್ ಆಗಿತ್ತು. ಇವಾಗ ನೋಡ್ಕೊಂಡ್ರೆ ಎಬೋವ್ 6% ರಿಕವರ್ ಆಗಿದೆ. ಮತ್ತೆ ಸ್ಮಾಲ್ ಕ್ಯಾಪ್ಸ್ ನೋಡ್ಕೊಂಡ್ರೆ ಆಲ್ ಟೈಮ್ ಐಸಿಂದ 25% ಕರೆಕ್ಟ್ ಆಗಿದೆ. ಮತ್ತೆ ಇವಾಗಾದ್ರೆ ಲಾಸ್ಟ್ 1 ವಾರದಲ್ಲೇನೆ ಎಬೋವ್ 7% ರಿಕವರ್ ಆಗಿದೆ. ಫ್ರೆಂಡ್ಸ್, ಇವಾಗ ಕರೆಕ್ಟ್ ಆಗೋದಕ್ಕೆ ನೋಡ್ಕೊಂಡ್ರೆ ನಿಯರ್ಲಿ 5 months ಟೈಮ್ ತಗೊಂಡಿದೆ. ಅದೇ ಮಾರ್ಕೆಟ್ ಅಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ ಬಿಲ್ಟ್ ಆಗಿ ಮಾರ್ಕೆಟ್ ರಿಕವರ್ ಆಗೋದಕ್ಕೆ ಬರೀ 6 ದಿನ ಮಾತ್ರನೇ ತಗೊಂಡಿರೋದು. ಇವಾಗ ನಮ್ಮ ಮಾರ್ಕೆಟಲ್ಲಿ ನೋಡ್ಕೊಂಡ್ರೆ ಎಲ್ಲಾನು ಪಾಸಿಟಿವ್ ಡೇಟಾ ಪಾಯಿಂಟ್ಸ್ ಇದಾವೆ. ಇವಾಗ ಮೊದಲನೇದಾಗಿ FIS ಬೈ ಸೈಡ್ಗೆ ಬರ್ತಾ ಇದ್ದಾರೆ. ಮತ್ತೆ ರುಪಿ ಸ್ಟ್ರೆಂತ್ ಆಗ್ತಾ ಇದೆ. ಮೇಜರ್ ಆಗಿ ಗ್ಲೋಬಲ್ ಮಾರ್ಕೆಟ್ಸ್ ಇಂದ ಯಾವುದೇ ತರ ನೆಗೆಟಿವ್ ಡೇಟಾ ಪಾಯಿಂಟ್ ಇಲ್ಲ. ಅದಾದ್ಮೇಲೆ ಇನ್ಫ್ಲೇಷನ್ ಪಾಸಿಟಿವ್ ಆಗಿ ಬಂದಿದೆ, GDP ಪಾಸಿಟಿವ್ ಆಗಿದೆ, ಓವರ್ ಆಲ್ ಎಲ್ಲಾ ಡೇಟಾನು ಪಾಸಿಟಿವ್ ಆಗಿ ಇದೆ. ಆದ್ರೆ ಫೈನಲ್ ಆಗಿ ಒಂದೇ ಒಂದು ಡೇಟಾ ಪಾಸಿಟಿವ್ ಆಗಿ ಬಂದ್ರೆ ಮಾರ್ಕೆಟ್ ಇನ್ನ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಯಾವ್ದಂದ್ರೆ Q4 ರಿಸಲ್ಟ್ಸ್. ನೆಕ್ಸ್ಟ್ ಮಂತ್ ನಮ್ಮ ಮಾರ್ಕೆಟ್ ಅಲ್ಲಿ Q4 ರಿಸಲ್ಟ್ಸ್ ಅಪ್ಡೇಟ್ ಆಗುತ್ತೆ. ಒಂದು ವೇಳೆ ಈ ಡೇಟಾ ಏನಾದರೂ ಪಾಸಿಟಿವ್ ಆಗಿ ಬಂದ್ರೆ ನಮ್ಮ ಮಾರ್ಕೆಟ್ ಇದೇ ತರನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಅದ್ರ ಜೊತೆಗೆ ಇವಾಗ ಮಾರ್ಕೆಟ್ ತುಂಬಾನೇ ಕರೆಕ್ಟ್ ಆಗಿರೋದ್ರಿಂದ ಇನ್ವೆಸ್ಟರ್ಸ್ ಕೂಡ ಅಡಿಷನಲ್ ಆಗಿ ಇನ್ಫ್ಲೋಸ್ ತರ್ತಾ ಇದ್ದಾರೆ ಮಾರ್ಕೆಟ್ ಅಲ್ಲಿ. ಅದಕ್ಕೋಸ್ಕರನೂ ಸಹ ಮಾರ್ಕೆಟ್ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ನೆಕ್ಸ್ಟ್ ಅದಾದ್ಮೇಲೆ ಇವತ್ತು ಸೆಬಿ ಅವ್ರದ್ದು ಒಂದು ಮೀಟಿಂಗ್ ಇದೆ. ಇದರಲ್ಲಿ FPIs ರಿಲೇಟೆಡ್ ಆಗಿ ಏನಾದರೂ ಹೊಸ ಅಪ್ಡೇಟ್ಸ್ ಬಂದ್ರೆ ನಾಳೆ ಸಹ ಮಾರ್ಕೆಟ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಈ ಮೀಟಿಂಗ್ ಅಪ್ಡೇಟ್ ಇವತ್ತು ಸಾಯಂಕಾಲ ಅಪ್ಡೇಟ್ ಆಗ್ತಿದೆ. ಅಪ್ಡೇಟ್ ಆಗ್ತಿದ್ದಂಗೆ ವಾಟ್ಸಪ್ ಚಾನಲ್ ಶೇರ್ ಮಾಡ್ತೀನಿ, ಒಂದ್ಸಲ ಚೆಕ್ ಮಾಡಿ. ಮತ್ತೆ ಫ್ರೆಂಡ್ಸ್, ನೆಕ್ಸ್ಟ್ ಮಾರ್ಕೆಟ್ ಯಾವ ತರ ಇರ್ಬೋದು, ಇವಾಗ ಫಿನಾನ್ಷಿಯಲ್ ಇಯರ್ ಎಂಡ್ ಅಲ್ಲಿ ಇದೀವಿ. ಈ ಸಲ ಮಾರ್ಕೆಟ್ ನೋಡ್ಕೊಂಡ್ರೆ ಅಬ್ನಾರ್ಮಲ್ ಗೈನ್ಸ್ ಕೊಟ್ಟಿದೆ, ಅಬ್ನಾರ್ಮಲ್ ಲಾಸಸ್ ಕೊಟ್ಟಿದೆ. ಅದಕ್ಕೋಸ್ಕರ ಕೊನೆ ವಾರದಲ್ಲಿ ಇರೋದಕ್ಕೆ ಯಾರಾದ್ರೂ ಟ್ಯಾಕ್ಸ್ ಲಾಸ್ ಹಾರ್ವೆಸ್ಟಿಂಗ್ ಮಾಡ್ಬೋದು. ಅದ್ರ ಜೊತೆಗೆ ಮಂತ್ ಕೊನೆಯಲ್ಲಿ ಇದೀವಲ್ವಾ, ಇವಾಗ ಮಂತ್ಲಿ ಎಕ್ಸ್ಪೈರಿ ಸಹ ಇದೆ. ಅದ್ರ ಜೊತೆಗೆ ಈ ವೀಕೆಂಡ್ ಅಲ್ಲಿ ಲಾಂಗ್ ವೀಕೆಂಡ್ ಆದ್ಮೇಲೆ April 2 ರೆಸಿಪ್ರೋಕಲ್ ಟ್ಯಾರಿಫ್ ಸಹ ಇರ್ಬೋದಲ್ಲ. ಅದಕ್ಕೋಸ್ಕರ ಮಾರ್ಕೆಟ್ ಯಾವ ತರ ರಿಯಾಕ್ಟ್ ಆಗ್ಬೋದು ಅಂತ ನೋಡೋಣ. ಇವಾಗ ಮಾರ್ಕೆಟ್ ರ್ಯಾಲಿ ಇದೇ ತರ ಕಂಟಿನ್ಯೂ ಆಗ್ತಾ ಹೋಗ್ತದಾ ಅಥವಾ ಫಿನಾನ್ಷಿಯಲ್ ಇಯರ್ ಎಂಡ್ ಅಂತ ಸ್ವಲ್ಪ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಸ್ಲೋ ಡೌನ್ ಏನಾದರೂ ನೋಡ್ಬೋದಾ ಅಂತ. ಮತ್ತೆ FIDI ಡೇಟಾ ನೋಡ್ಕೊಂಡ್ರೆ ಕ್ಯಾಶ್ ಮಾರ್ಕೆಟ್ ಅಲ್ಲಿ ಫ್ರೆಂಡ್ಸ್ ಇವತ್ತು FIS 3,000 ಕೋಟಿ ಬೈ ಮಾಡಿದ್ದಾರೆ. ಮೊನ್ನೆನೂ ಸಹ FDIC ಇಂದ ಬೈ ಸೈಡ್ ಅಲ್ಲೇ ಇದ್ರು, ಮತ್ತೆ ಇವತ್ತು ಸಹ ಬೈ ಸೈಡ್ ಅಲ್ಲೇ ಇದ್ದಾರೆ. ನೋಡೋಣ
ಮಾರ್ಕೆಟ್ ಇದೇ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಹೋದ್ರೆ FIs ಅದೇ ತರ ಬೈ ಮಾಡ್ತಾನೆ ಬರ್ತಾರ ಅಂತ. ಅದ್ರ ಜೊತೆಗೆ ಇವಾಗ ಸೆಬಿ ಮೀಟಿಂಗ್ ಅಲ್ಲಿ ಈ FIs ರಿಲೇಟೆಡ್ ಆಗಿ ಏನಾದ್ರು ಸ್ವಲ್ಪ ಚೇಂಜಸ್ ಏನಾದ್ರು ತಂದ್ರೆ ಕಮಿಂಗ್ ಟೈಮಲ್ಲಿ FIs ನಮ್ಮ ಮಾರ್ಕೆಟ್ ಒಳಗಡೆ ಬರೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ನೋಡೋಣ ಈ ಮೀಟಿಂಗ್ ಅಲ್ಲಿ ಏನ್ ಔಟ್ಕಮ್ ಬರುತ್ತೆ ಅಂತ. ಯಾವುದೇ ಪಾಯಿಂಟ್ ಅಲ್ಲಿ ನಾನು ಹೇಳೋ ಇನ್ಫಾರ್ಮೇಶನ್ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋಗೆ ಈ ವಿಡಿಯೋಸ್ನ ಶೇರ್ ಮಾಡಿ, ಅವ್ರಿಗೂ ತುಂಬ ಉಪಯೋಗ ಆಗುತ್ತೆ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಇವಾಗ NTPC ಈ ಕಂಪನಿ ಇವತ್ತು ನಿಯರ್ಲಿ 5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಇವತ್ತು ಮಕ್ವೇರ್ ಅವರು ಈ ಕಂಪನಿಗೆ ಔಟ್ ಪರ್ಫಾರ್ಮ್ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 475 ರೂಪೀಸ್ ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅಂದ್ರೆ ನಿನ್ನೆ ಕ್ಲೋಸಿಂಗ್ ಪ್ರೈಸ್ ಇಂದ ನೋಡ್ಕೊಂಡ್ರೆ 35% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳ್ತಾ ಇರೋದು. ಇವಾಗ ಲಾಸ್ಟ್ 1 ಮಂತ್ ಇಂದ ನೋಡ್ಕೊಂಡ್ರೆ ಈ ಕಂಪನಿ ನಿಯರ್ಲಿ 14% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತೆ ಇವತ್ತು ಮಕ್ವೇರ್ ಅವರು ಇಷ್ಟು ಪಾಸಿಟಿವ್ ಆಗಿ ಸ್ಟೇಟ್ಮೆಂಟ್ಸ್ ಮಾಡೋದಕ್ಕೆ ರೀಸನ್ಸ್ ಏನು ಅಂತ ನೋಡ್ಕೊಂಡ್ರೆ, ಇವಾಗ ಇಂಡಿಯಾದಲ್ಲಿ ನೋಡ್ಕೊಂಡ್ರೆ ಪವರ್ ಡಿಮ್ಯಾಂಡ್ ಅನ್ನೋದು ಕಂಟಿನ್ಯೂಸ್ ಆಗಿ ಇನ್ಕ್ರೀಸ್ ಆಗ್ತಾನೆ ಬರ್ತಾ ಇದೆ. ಇವಾಗ NTPC ಅವ್ರು ನೋಡ್ಕೊಂಡ್ರೆ ಥರ್ಮಲ್ ರಿಲೇಟೆಡ್ ಆಗಿ ಮತ್ತೆ ನ್ಯೂಕ್ಲಿಯರ್ ಎನರ್ಜಿ ರಿಲೇಟೆಡ್ ಆಗಿ ತುಂಬಾನೇ ವರ್ಕ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇವಾಗ ಈ ಎರಡೂ ಸೆಗ್ಮೆಂಟ್ ಅಲ್ಲಿ ತುಂಬಾನೇ ಇನ್ವೆಸ್ಟ್ ಸಹ ಮಾಡಿದ್ದಾರೆ. ಅದಕ್ಕೋಸ್ಕರ ಕಮಿಂಗ್ ಟೈಮಲ್ಲಿ ಈ ಎರಡೂ ಸೆಗ್ಮೆಂಟ್ ಅಲ್ಲಿ ತುಂಬಾನೇ ಹೈ ಗ್ರೋತ್ ಇರುತ್ತೆ ಅಂತ ಮಕ್ವೇರ್ ಅವರು ಹೇಳ್ತಾ ಇದ್ದಾರೆ. ಅದರಿಂದನೇ ಈ ಕಂಪನಿ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ನೋಡೋಣ ಈ NTPC ಅವರು ಇನ್ನ ಕಮಿಂಗ್ ಟೈಮ್ ಅಲ್ಲಿ ಯಾವ ತರ ಗ್ರೋ ಆಗ್ತಾರೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ತುಂಬಾ ಕಂಪನೀಸ್ ಲಾಕ್ ಇನ್ ಪೀರಿಯಡ್ ಎಂಡ್ ಆಗ್ತಾ ಇದಾವೆ. 1 ಮಂತ್ ಲಾಕ್ ಇನ್ ಎಂಡ್ ಆಗಿದೆ, 3 ಮಂತ್ಸ್ ಲಾಕ್ ಇನ್ ಎಂಡ್ ಆಗಿದೆ, 6 ಮಂತ್ಸ್ ಲಾಕ್ ಇನ್ ಎಂಡ್ ಆಗಿದೆ. ಯಾವ್ಯಾವ ಕಂಪನೀಸ್ ಎಂಡ್ ಆಗ್ತಾ ಇದಾವೆ ಅಂತ ಇವತ್ತು ಮಾರ್ಕೆಟ್ ಓಪನಿಂಗ್ ಇಂದ ಮುಂಚೆನೆ ವಾಟ್ಸ್ಆಪ್ ಚಾನಲ್ ಅಲ್ಲಿ ಶೇರ್ ಮಾಡಿದ್ದೆ. ನೀವ್ ಯಾರಾದ್ರೂ ಹೊಸದಾಗಿ ಈ ಚಾನಲ್ ನೋಡ್ತಾ ಇದ್ರೆ ವಾಟ್ಸ್ಆಪ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಯಾಕಂದ್ರೆ ಈ ವಾಟ್ಸ್ಆಪ್ ಚಾನಲ್ ಅಲ್ಲಿ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆಗಿ ತುಂಬಾನೇ ವ್ಯಾಲ್ಯೂಬಲ್ ಇನ್ಫಾರ್ಮೇಶನ್ ಶೇರ್ ಮಾಡ್ತಾ ಇರ್ತೀನಿ, ಅದಕ್ಕೋಸ್ಕರ. ಮತ್ತೆ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ 8 ಕಂಪನೀಸ್ ಲಾಕ್ ಇನ್ ಪೀರಿಯಡ್ ಎಂಡ್ ಆಗಿದೆ. ಇವಾಗ ಮೊದಲನೇದಾಗಿ 1 ಮಂತ್ ಲಾಕ್ ಇನ್ ಪೀರಿಯಡ್ ಯಾವ ಕಂಪನಿದು ಎಂಡ್ ಆಗಿದೆ ಅಂತ ನೋಡ್ಕೊಂಡ್ರೆ ಕ್ವಾಲಿಟಿ ಪವರ್ ಎಲೆಕ್ಟ್ರಿಕಲ್ ಈ ಕಂಪನಿದು 1 ಮಂತ್ ಲಾಕ್ ಇನ್ ಎಂಡ್ ಆಗಿದೆ. ಇವತ್ತಿಂದ ಅಡಿಷನಲ್ ಆಗಿ 5 ಮಿಲಿಯನ್ ಶೇರ್ಸ್ ಟ್ರೇಡ್ಸ್ಗೆ ಎಲಿಜಿಬಲ್ ಆಗುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಇವತ್ತಾದ್ರೆ ಈ ಲಾಕ್ ಇನ್ ಪೀರಿಯಡ್ ಎಂಡ್ ಇಂದ ನಿಯರ್ಲಿ 5% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಈ ಕಂಪನಿಯಲ್ಲಿ ಯಾರಾದ್ರೂ ಸ್ವಲ್ಪ ಬಿಗ್ ಪ್ಲೇಯರ್ಸ್ ಸೆಲ್ ಮಾಡಿರ್ಬೇಕು ಅದರಿಂದ. ನೆಕ್ಸ್ಟ್ ಅದಾದ್ಮೇಲೆ ಇವಾಗ 3 ಮಂತ್ಸ್ ಲಾಕ್ ಇನ್ ಪೀರಿಯಡ್ ಯಾವ್ಯಾವ ಕಂಪನೀಸ್ ಎಂಡ್ ಆಗಿದಾವೆ ಅಂತ ಮಾತಾಡ್ಕೊಂಡ್ರೆ ಮೊದಲನೇದಾಗಿ ಸನಾತನ್ ಟೆಕ್ಸ್ಟೈಲ್ಸ್ ಈ ಕಂಪನಿ ಆದ್ರೆ ಇವತ್ತು ಮಾರ್ಕೆಟ್ ಓಪನಿಂಗ್ ಅಲ್ಲಿ ನಿಯರ್ಲಿ 3-4% ನೆಗೆಟಿವ್ ಆಗಿ ಓಪನ್ ಆಯ್ತು. ಆದ್ರೆ ಮಾರ್ಕೆಟ್ ಕ್ಲೋಸ್ ಆಗೋ ಟೈಮಲ್ಲಿ ಲಾಸ್ಟ್ ಹಾಫ್ ಅನ್ ಅವರ್ ಅಲ್ಲಿ ನೋಡ್ಕೊಂಡ್ರೆ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಲಾಸ್ಟ್ ಹಾಫ್ ಅನ್ ಅವರ್ ಅಲ್ಲಿ ಈ ಕಂಪನಿಯಲ್ಲಿ ಸ್ವಲ್ಪ ಹೆವಿ ವಾಲ್ಯೂಮ್ ಬೈಯಿಂಗ್ ನಡೆದಿರ್ಬೇಕು, ಅದರಿಂದ ಲಾಸ್ಟ್ ಹಾಫ್ ಅನ್ ಅವರ್ ಅಲ್ಲಿ ಅಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಈ ಕಂಪನಿಯಲ್ಲಿ ಇವತ್ತಿಂದ 3 ಮಿಲಿಯನ್ ಶೇರ್ಸ್ ಟ್ರೇಡ್ಸ್ಗೆ ಎಲಿಜಿಬಲ್ ಆಗುತ್ತೆ. ನೆಕ್ಸ್ಟ್ ಮಮತಾ ಮಷಿನರೀಸ್ ಈ ಕಂಪನಿಯಲ್ಲಾದ್ರೆ ಇವತ್ತಿಂದ 1 ಮಿಲಿಯನ್ ಶೇರ್ಸ್ ಟ್ರೇಡ್ಸ್ಗೆ ಎಲಿಜಿಬಲ್ ಆಗುತ್ತೆ. ಆದ್ರೆ ಈ ಕಂಪನಿಯಲ್ಲಿ ಇವತ್ತು ಯಾವುದೇ ಬಿಗ್ ಪ್ಲೇಯರ್ ಸೆಲ್ ಮಾಡಿಲ್ಲ, ಅದರಿಂದನೇ ಇವತ್ತು ಫ್ಲಾಟ್ ಆಗಿ ಕ್ಲೋಸ್ ಆಗಿದೆ. ನೆಕ್ಸ್ಟ್ ಡ್ಯಾಮ್ ಕ್ಯಾಪಿಟಲ್ಸ್ ಈ ಕಂಪನಿ ಆದ್ರೆ ಇವತ್ತು ಓಪನಿಂಗ್ ಟೈಮಲ್ಲಿ ನೆಗೆಟಿವ್ಗೆ ಓಪನ್ ಆಯಿತು, ನಿಯರ್ಲಿ 3% ಆದ್ರೆ ಮಾರ್ಕೆಟ್ ಪಾಸಿಟಿವ್ ಸೆಂಟಿಮೆಂಟ್ ಇಂದ ಮತ್ತೆ ಈ ಕಂಪನಿ ರೀಸೆಂಟ್ ಟೈಮಲ್ಲಿ ತುಂಬಾನೇ ಕರೆಕ್ಟ್ ಆಗಿದೆ. ಆಲ್ ಟೈಮ್ ಐಸ್ ಇಂದ ನೋಡ್ಕೊಂಡ್ರೆ ಎಬೋವ್ 45% ಕರೆಕ್ಟ್ ಆಗಿದೆ. ಅದ್ರ ಜೊತೆಗೆ ಇವತ್ತು ಲಾಕ್ ಇನ್ ಪೀರಿಯಡ್ ಎಂಡ್ ಆಗಿದೆ ಅಲ್ಲ, ಈ ಲಾಕ್ ಇನ್ ಪೀರಿಯಡ್ ಅಲ್ಲಿ ಇನ್ನ ಹೆವಿ ವಾಲ್ಯೂಮ್ಸ್ ಅಲ್ಲಿ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿರ್ಬೇಕು, ಅದರಿಂದನೇ ಇವತ್ತು ನಿಯರ್ಲಿ 8% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇವತ್ತು ಲಾಕ್ ಇನ್ ಪೀರಿಯಡ್ ಎಂಡ್ ಆಗಿದೆ ಅಲ್ಲ, ಇವತ್ತಿಂದ ಅಡಿಷನಲ್ ಆಗಿ 4 ಮಿಲಿಯನ್ ಶೇರ್ಸ್ ಟ್ರೇಡ್ಸ್ಗೆ ಎಲಿಜಿಬಲ್ ಆಗುತ್ತೆ. ನೆಕ್ಸ್ಟ್ ಕಾನ್ಕರ್ಡ್ ಎನ್ವಿರೋ ಸಿಸ್ಟಮ್ಸ್ ಈ ಕಂಪನಿಯಲ್ಲಾದ್ರೆ ಇವತ್ತಿಂದ 1 ಮಿಲಿಯನ್ ಶೇರ್ಸ್ ಟ್ರೇಡ್ಸ್ಗೆ ಎಲಿಜಿಬಲ್ ಆಗುತ್ತೆ. ಇವತ್ತಾದ್ರೆ ಈ ಕಂಪನಿ ನಿಯರ್ಲಿ 3.5% ಫಾಲ್ ಆಗಿದೆ. ಅದಾದ್ಮೇಲೆ ಸಮಿಹೆ ಹೋಟೆಲ್ಸ್ ಈ ಕಂಪನಿ ಆದ್ರೆ ಇವತ್ತು 6 ಮಂತ್ಸ್ ಲಾಕ್ ಇನ್ ಪೀರಿಯಡ್ ಎಂಡ್ ಆಗಿದೆ. ಇವತ್ತಿಂದ 34 ಮಿಲಿಯನ್ ಶೇರ್ಸ್ ಟ್ರೇಡ್ಸ್ಗೆ ಎಲಿಜಿಬಲ್ ಆಗುತ್ತೆ. ಈ ಕಂಪನಿ ಆದ್ರೆ ಇವತ್ತು ಫ್ಲಾಟ್ ಆಗಿ ಕ್ಲೋಸ್ ಆಗಿದೆ. ಅದಾದ್ಮೇಲೆ ವೆಸ್ಟರ್ನ್ ಕ್ಯಾರಿಯರ್ಸ್ ಈ ಕಂಪನಿದು ಅಷ್ಟೇ 6 ಮಂತ್ಸ್ ಲಾಕ್ ಇನ್ ಪೀರಿಯಡ್ ಎಂಡ್ ಆಗಿದೆ. ಇವತ್ತಿಂದ 53 ಮಿಲಿಯನ್ ಶೇರ್ಸ್ ಟ್ರೇಡ್ಸ್ಗೆ ಎಲಿಜಿಬಲ್ ಆಗುತ್ತೆ. ಇವತ್ತಾದ್ರೆ ಈ ಕಂಪನಿಯಲ್ಲಾದ್ರೆ ಸ್ವಲ್ಪ ಪಾಸಿಟಿವ್ ಬೈಯಿಂಗ್ ನಡೆದಿದೆ, ಅದರಿಂದನೇ ಇವತ್ತು 2.5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದಾದ್ಮೇಲೆ ನಾರ್ತನ್ ಆರ್ಕ್ ಕ್ಯಾಪಿಟಲ್ ಈ ಕಂಪನಿಯಲ್ಲಾದ್ರೆ 99 ಮಿಲಿಯನ್ ಶೇರ್ಸ್ ಟ್ರೇಡ್ಸ್ಗೆ ಎಲಿಜಿಬಲ್ ಆಗುತ್ತೆ. ಈ ಕಂಪನಿನೂ ಮೇಜರ್ ಆಗಿ ಏನು ಫಾಲ್ ಆಗಿಲ್ಲ, ನಿಯರ್ಲಿ 1.5% ಮಾತ್ರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಫ್ರೆಂಡ್ಸ್, ಇವಾಗ ನಾವು ಏನೇನು ಕಂಪನೀಸ್ ಬಗ್ಗೆ ಮಾತಾಡ್ಕೊಂಡಿದೀವಿ ಆ ಲಾಕ್ ಇನ್ ಪೀರಿಯಡ್ಸ್ ಎಲ್ಲ ಇವತ್ತು ಎಂಡ್ ಆಗಿದಾವೆ. ಮತ್ತೆ ನಾಳೆ ಆದ್ರೆ ಇನ್ನೂ ಸ್ವಲ್ಪ ಕಂಪನೀಸ್ 3 ಮಂತ್ಸ್ ಲಾಕ್ ಇನ್ ಪೀರಿಯಡ್ ಎಂಡ್ ಆಗ್ತಾ ಇದಾವೆ. ಯಾವ್ಯಾವ ಕಂಪನೀಸ್ ಅಂತ ನೋಡ್ಕೊಂಡ್ರೆ ಮೊದಲನೇದಾಗಿ ಟ್ರಾನ್ಸ್ ರೈಲ್ ಲೈಟಿಂಗ್ ಲಿಮಿಟೆಡ್ ಈ ಕಂಪನಿಯಲ್ಲಾದ್ರೆ 2.8 ಮಿಲಿಯನ್ ಶೇರ್ಸ್ ಟ್ರೇಡ್ಸ್ಗೆ ಎಲಿಜಿಬಲ್ ಆಗುತ್ತೆ. ಅದಾದ್ಮೇಲೆ ವೆನಿಟಿವ್ ಹಾಸ್ಪಿಟಾಲಿಟಿ ಲಿಮಿಟೆಡ್ ಈ ಕಂಪನಿಯಲ್ಲಾದ್ರೆ 5.6 ಮಿಲಿಯನ್ ಶೇರ್ಸ್ ಟ್ರೇಡ್ಸ್ಗೆ ಎಲಿಜಿಬಲ್ ಆಗುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಸೆನೋರಸ್ ಫಾರ್ಮಾಸ್ಯೂಟಿಕಲ್ಸ್ ಈ ಕಂಪನಿಯಲ್ಲಾದ್ರೆ 3.3 ಮಿಲಿಯನ್ ಶೇರ್ಸ್ ಟ್ರೇಡ್ಸ್ಗೆ ಎಲಿಜಿಬಲ್ ಆಗುತ್ತೆ.
ಫೈನಲ್ ಆಗಿ ಕರಾರೋ ಇಂಡಿಯಾ ಈ ಕಂಪನಿಯಲ್ಲಾದರೆ 2.7 ಮಿಲಿಯನ್ ಶೇರ್ಸ್ ಟ್ರೇಡ್ಸ್ಗೆ ಎಲಿಜಿಬಲ್ ಆಗುತ್ತೆ. ನೋಡೋಣ ಈ ಕಂಪನೀಸ್ ಎಲ್ಲ ನಾಳೆ ಯಾವ ಥರ ರಿಯಾಕ್ಟ್ ಆಗ್ತವೆ ಅಂತ. ಒಂದು ವೇಳೆ ಈ ಕಂಪನೀಸಲ್ಲಿ ಏನಾದರೂ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಜಾಸ್ತಿನೇ ಇದ್ದರೆ ಈ ಕಂಪನೀಸ್ ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಫ್ರೆಂಡ್ಸ್, ಇವಾಗ ಈ ಕಂಪನೀಸ್ ಎಲ್ಲ ರೀಸೆಂಟ್ ಟೈಮಲ್ಲಿ IPO ಬಂದಿರೋ ಕಂಪನೀಸೇ. ಇವಾಗ ಇನ್ನೂ ನೀವು ಯಾರಾದರೂ ಈ IPO ಕಂಪನೀಸ್ನ ಹೋಲ್ಡ್ ಮಾಡ್ತಾ ಇದ್ರೆ ಒಂದ್ಸಲ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ ಯಾವ ಕಂಪನೀಸ್ನ ಹೋಲ್ಡ್ ಮಾಡ್ತಾ ಇದ್ದೀರಾ ಅಂತ. ಅದ್ರ ಜೊತೆಗೆ ಯಾವ ಕಂಪನೀಸ್ ಕಮಿಂಗ್ ಟೈಮಲ್ಲಿ ಬೆಟರ್ ಆಗಿ ಪರ್ಫಾರ್ಮ್ ಮಾಡೋ ಚಾನ್ಸಸ್ ಇದೆ ಅಂತ ಕೂಡ ಒಂದ್ಸಲ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್, ಕಂಟಿನ್ಯೂಸ್ ಆಗಿ 5ನೇ ದಿನ ಈ ಡಿಫೆನ್ಸ್ ಕಂಪನೀಸಲ್ಲಿ ರ್ಯಾಲಿ ಅದೇ ಥರನೇ ಕಂಟಿನ್ಯೂ ಆಗ್ತಾನೇ ಇದೆ. ಈ ಡಿಫೆನ್ಸ್ ಕಂಪನೀಸ್ ಈ ರೀಸೆಂಟ್ ಟೈಮಲ್ಲಿ ಯಾಕಿಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದ್ದಾವೆ ಅಂತ ಲಾಸ್ಟ್ ಮಾರ್ಕೆಟ್ ನ್ಯೂಸಲ್ಲೇ ಮಾತಾಡ್ಕೊಂಡಿದ್ವಿ. ಇವತ್ತು ಕಂಟಿನ್ಯೂಸ್ ಆಗಿ 5ನೇ ದಿನ ಇವತ್ತು ಸಹ ಈ ಡಿಫೆನ್ಸ್ ಕಂಪನೀಸ್ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. HAL ಕಂಪನಿ ಆದರೆ ನಿಯರ್ಲಿ 6% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಲಾಸ್ಟ್ ಮಾರ್ಕೆಟ್ ನ್ಯೂಸಲ್ಲೇ HAL ಬಗ್ಗೆ ಮಾತಾಡ್ಕೊಂಡಿದ್ವಿ. ಮತ್ತೆ ಇದ್ರ ಜೊತೆಗೆ ತುಂಬಾ ಹಲವಾರು ಕಂಪನೀಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದ್ದಾವೆ. ಅದ್ರ ಜೊತೆಗೆ ಮತ್ತೆ ಲಾಸ್ಟ್ 5 ದಿನದಲ್ಲಿ ನೋಡ್ಕೊಂಡ್ರೆ 1.6 lakh crore ಇನ್ಕ್ರೀಸ್ ಆಗಿದೆ ಈ ಡಿಫೆನ್ಸ್ ಕಂಪನೀಸಲ್ಲಿ. ಅದರಿಂದನೇ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಅದ್ರ ಜೊತೆಗೆ ಈ ಮಾರ್ಕೆಟ್ ಫಾಲ್ ಅಲ್ಲಿ ಈ ಡಿಫೆನ್ಸ್ ಕಂಪನೀಸ್ ಎಲ್ಲ ತುಂಬಾನೇ ಕರೆಕ್ಟ್ ಆಗಿದ್ವು. ಪ್ರತಿ ಒಂದು ಕಂಪನಿ ನೋಡ್ಕೊಂಡ್ರು ನಿಯರ್ಲಿ 40 to 50% ವರೆಗೂ ಕರೆಕ್ಟ್ ಆಗಿದ್ವು. ಅದ್ರ ಜೊತೆಗೆ ಡಿಫೆನ್ಸ್ ಇಂಡೆಕ್ಸ್ ನೋಡ್ಕೊಂಡ್ರು ನಿಯರ್ಲಿ 25% ಇಂದ 30% ವರೆಗೂ ಕರೆಕ್ಟ್ ಆಗಿತ್ತು. ಆ ತರ ಕರೆಕ್ಟ್ ಆಗಿರೋದಕ್ಕೆ ಇವಾಗ ಡಿಫೆನ್ಸ್ ಅಲ್ಲಿ ತುಂಬಾನೇ ಇನ್ಫ್ಲೋಸ್ ಬರ್ತಾ ಇದಾವೆ. ಅದ್ರ ಜೊತೆಗೆ ರೀಸೆಂಟ್ ಟೈಮ್ ಅಲ್ಲಿ ಈ ಡಿಫೆನ್ಸ್ ರಿಲೇಟೆಡ್ ಆಗಿ ತುಂಬಾನೇ ಪಾಸಿಟಿವ್ ಸ್ಟೇಟ್ಮೆಂಟ್ ಸಹ ಬಂದಿದಾವಲ್ಲ, ಅದರಿಂದನೇ ಈ ಡಿಫೆನ್ಸ್ ಕಂಪನೀಸ್ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಅದ್ರ ಜೊತೆಗೆ 3 days ಬ್ಯಾಕ್ ನೋಡ್ಕೊಂಡ್ರೆ ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ ಅವರು ಸಹ 54,000 crores ಅಕ್ವಿಸಿಷನ್ ಮಾಡ್ತೀವಿ ಕಮಿಂಗ್ ಟೈಮಲ್ಲಿ ಅಂತ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ನ ಮಾಡಿದ್ರಲ್ಲ, ಅದರಿಂದನೂ ಸಹ ಈ ಡಿಫೆನ್ಸ್ ಕಂಪನೀಸ್ಗೆ ತುಂಬಾನೇ ಅಡ್ವಾಂಟೇಜ್ ಇರುತ್ತೆ. ಅದರಿಂದ ಈ ಓವರ್ ಆಲ್ ಎಲ್ಲ ರೀಸನ್ಸ್ ಇಂದನೂ ಈ ಡಿಫೆನ್ಸ್ ಕಂಪನೀಸ್ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಅದ್ರ ಜೊತೆಗೆ ಈ ಡಿಫೆನ್ಸ್ ಮಿನಿಸ್ಟರ್ ಆದ ರಾಜನಾಥ್ ಸಿಂಗ್ ಅವರು ರೀಸೆಂಟ್ ಟೈಮಲ್ಲಿ ಒಂದು ಸ್ಟೇಟ್ಮೆಂಟ್ನ ಮಾಡಿದ್ರು. ಈ 2025 ಏನಿದೆ ಡಿಫೆನ್ಸ್ ರಿಲೇಟೆಡ್ ಆಗಿ ತುಂಬಾನೇ ಅಡ್ವಾಂಟೇಜ್ ಇರುತ್ತೆ. ಅದ್ರ ಜೊತೆಗೆ ಈ ಡಿಫೆನ್ಸ್ ಅಲ್ಲಿ ಹೊಸ ರಿಫಾರ್ಮ್ಸ್ನೆಲ್ಲ ತರ್ತೀವಿ ಅಂತ ಸ್ಟೇಟ್ಮೆಂಟ್ಸ್ನ ಮಾಡ್ತಾ ಇದ್ರಲ್ಲ, ನೋಡಬೇಕು ಈ 2025 ಅಲ್ಲಿ ಇನ್ನೂ ಹೊಸ ಆರ್ಡರ್ಸ್ ಏನು ಬರ್ತವೆ ಮತ್ತೆ ಈ ಡಿಫೆನ್ಸ್ ಕಂಪನೀಸ್ ಎಲ್ಲ ಯಾವ ತರ ಗ್ರೋ ಆಗ್ತಾರೆ ಅಂತ ನೋಡಬೇಕು. ಮತ್ತೆ ಇವಾಗ ಈ ರೀಸೆಂಟ್ ಟೈಮಲ್ಲಿ ಈ ಡಿಫೆನ್ಸ್ ಕಂಪನೀಸ್ ತುಂಬಾನೇ ಕರೆಕ್ಟ್ ಆಗಿರೋದಕ್ಕೆ ಲಾಂಗ್ ಟರ್ಮ್ಗೆ ಒಳ್ಳೆ ಆಪರ್ಚುನಿಟಿ ಇರುತ್ತೆ. ಕಮಿಂಗ್ ಟೈಮಲ್ಲಿ ತುಂಬಾನೇ ಚೆನ್ನಾಗಿ ಗ್ರೋ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಮತ್ತೆ ಇವರು ಟೈಮ್ ಟು ಟೈಮ್ ಆರ್ಡರ್ಸ್ನ ಕೂಡ ಡಿಲಿವರ್ ಮಾಡಿದ್ರೆ ಇನ್ನೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಮತ್ತೆ ಲಾಂಗ್ ಟರ್ಮ್ಗೋಸ್ಕರ ನೋಡ್ತಾ ಇದ್ರೆ ಒಂದ್ಸಲ ಡಿಫೆನ್ಸ್ ಸೆಕ್ಟರ್ನ ಅನಾಲಿಸಿಸ್ ಮಾಡಿ. ಲಾಂಗ್ ಟರ್ಮ್ ಅಲ್ಲಿ ವೆಲ್ತ್ ಜನರೇಟ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಅದಕ್ಕೋಸ್ಕರ ಒಂದ್ಸಲ ಕಂಪ್ಲೀಟ್ ಆಗಿ ಸ್ಟಡಿ ಮಾಡಿ. ಅದ್ರ ಜೊತೆಗೆ ಈ ರೈಲ್ವೆ PSU ಕಂಪನೀಸ್ ನೋಡ್ತಾ ಇದ್ದೀರಾ, ಈ ರೀಸೆಂಟ್ ಟೈಮಲ್ಲಿ ಮಾರ್ಕೆಟ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದಕ್ಕೆ ಈ ರೈಲ್ವೆ ಕಂಪನೀಸ್ ಅಲ್ಲೂ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ. ಇವಾಗ ನೀವ್ ಯಾರಾದ್ರೂ ಮತ್ತೆ ಕೇಳ್ಬೋದು, ಲಾಸ್ಟ್ ಟೈಮ್ ಮಾರ್ಕೆಟ್ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಯ್ತಲ್ಲ, ಅವಾಗ ಈ ರೈಲ್ವೆ PSU ಕಂಪನೀಸ್ ಎಲ್ಲ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆದ್ವಲ್ಲ, ಅದೇ ತರ ಇವಾಗೂ ಸಹ ಮಾರ್ಕೆಟ್ ಪಾಸಿಟಿವ್ ಆಗಿ ಟರ್ನ್ ಆದ್ರೆ ಈ ರೈಲ್ವೆ PSU ಕಂಪನೀಸ್ ಎಲ್ಲ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ಬೋದಾ ಇಲ್ವಾ ಅಂತ ಇವಾಗ ನನ್ನ ಒಪಿನಿಯನ್ನ ಶೇರ್ ಮಾಡ್ತೀನಿ ನೋಡಿ. ಇವಾಗ ಮಾರ್ಕೆಟ್ ಬುಲ್ ರನ್ ಅಲ್ಲಿ ಈ PSU ಕಂಪನೀಸ್ ಯಾಕಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆದ್ವು ಅಂದ್ರೆ ಈ ಗೌರ್ಮೆಂಟ್ ಸ್ಪೆಂಡಿಂಗ್ ಅನ್ನೋದು ತುಂಬಾನೇ ಜಾಸ್ತಿ ಇತ್ತು. ಅವಾಗ ಡೈಲಿ ನೋಡ್ತಾ ಇದ್ರೆ ಈ ರೈಲ್ವೆ PSU ಕಂಪನೀಸ್ಗೆ ಪ್ರತಿದಿನ ಏನೋ ಒಂದು ಆರ್ಡರ್ ಬರ್ತಾನೆ ಇತ್ತು. ಅದ್ರ ಜೊತೆಗೆ ಆರ್ಡರ್ಸ್ ಬರ್ತಾ ಇದ್ವು. ಅದ್ರ ಜೊತೆಗೆ ಈ ರೈಲ್ವೆ ಕಂಪನೀಸ್ ಅಲ್ಲಿ ರಿಟೇಲ್ ಇನ್ವೆಸ್ಟರ್ಸ್ ಕೂಡ ತುಂಬಾನೇ ಇನ್ವೆಸ್ಟ್ ಮಾಡ್ತಾ ಇದ್ರು. ಯಾಕಂದ್ರೆ ಅವಾಗ ಈ ರೈಲ್ವೆ ಕಂಪನೀಸ್ ಎಲ್ಲ ಅಟ್ರಾಕ್ಟಿವ್ ವ್ಯಾಲ್ಯೂಷನ್ಸ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು. ಅದ್ರ ಜೊತೆಗೆ ಇವೆಲ್ಲ ಕಮ್ಮಿ ಪ್ರೈಸಸ್ ಅಲ್ಲಿ ಇದ್ದಿದ್ದಕ್ಕೆ ಈ ರಿಟೇಲ್ ಇನ್ವೆಸ್ಟರ್ಸ್ ಕೂಡ ಅಟ್ರಾಕ್ಟ್ ಆಗಿ ತುಂಬಾನೇ ಇನ್ವೆಸ್ಟ್ ಮಾಡಿದ್ರು. ಓವರ್ ಆಲ್ ಈ ಎಲ್ಲಾ ರೀಸನ್ಸ್ ಇಂದ ಅವಾಗ ಈ ರೈಲ್ವೆ PSU ಕಂಪನೀಸ್ ಅಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ವು. ಆದ್ರೆ ಈ ರೀಸೆಂಟ್ ಟೈಮಲ್ಲಿ ನೋಡ್ತಾ ಇದ್ದೀರಾ ಈ ರೈಲ್ವೆ ಕಂಪನೀಸ್ಗೆ ಆರ್ಡರ್ಸ್ ಅನ್ನೋದು ತುಂಬಾನೇ ಕಮ್ಮಿ ಆಗಿದೆ. ಅದ್ರ ಜೊತೆಗೆ ಗೌರ್ಮೆಂಟ್ ಸ್ಪೆಂಡಿಂಗ್ ತುಂಬಾ ಕಮ್ಮಿ ಆಗಿರೋದ್ರಿಂದ ಸ್ವಲ್ಪ ಗ್ರೋತ್ ಅನ್ನೋದು ಸ್ವಲ್ಪ ಕಮ್ಮಿ ಇರುತ್ತೆ. ಅದ್ರ ಜೊತೆಗೆ ಅವಾಗ ಇವಾಗ ಒಂದೊಂದು ಆರ್ಡರ್ ಬರುತ್ತಲ್ಲ, ಆ ಟೈಮಲ್ಲಿ ನೋಡ್ಕೊಂಡ್ರು ಆ ಕಂಪನೀಸ್ ಅಲ್ಲಿ ತುಂಬಾನೇ ಹೆವಿ ವಾಲ್ಯೂಮ್ ಬೈಯಿಂಗ್ ಮಾಡ್ತಾ ಇದ್ದಾರೆ. ಅದರಿಂದನೇ ಅವಾಗ ಆರ್ಡರ್ ಬಂದಿರೋ ದಿನ ಅಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ನೋಡೋಣ ಕಮಿಂಗ್ ಟೈಮಲ್ಲಿ ಈ PSU ಕಂಪನೀಸ್ ಎಲ್ಲ ಯಾವ ತರ ಗ್ರೋ ಆಗ್ತಾರೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಇವಾಗ ಪ್ರತಿಯೊಬ್ರು NSE IPOಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ಇವಾಗ ಈ NSE IPO ರಿಲೇಟೆಡ್ ಆಗಿ SEBI ಅವರು ಒಂದು ಹೊಸ ಅಪ್ಡೇಟ್ಸ್ನ ತಂದಿದ್ದಾರೆ. ಏನಂತ ಅಂದ್ರೆ ಇವಾಗ NSE IPO ನೋಡ್ಕೊಂಡ್ರೆ ಇವಾಗ ಅನ್ಲಿಸ್ಟೆಡ್ ಸ್ಪೇಸ್ ಅಲ್ಲಿ ಇದೆ.
ಇವಾಗ ಅನ್ಲಿಸ್ಟೆಡ್ ಸ್ಪೇಸ್ ಅಲ್ಲಿ ತುಂಬಾ ಜನ ಇನ್ವೆಸ್ಟರ್ಸ್ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ಶೇರ್ಸ್ ನ ಟ್ರಾನ್ಸ್ಫರ್ ಮಾಡ್ಕೊಳೋದಕ್ಕೋಸ್ಕರ DIS ಮೆಕ್ಯಾನಿಸಮ್ ನ ಯೂಸ್ ಮಾಡೋದಕ್ಕೆ ಅಪ್ಡೇಟ್ ಮಾಡಿದ್ದಾರೆ. ಇವಾಗ ಇದಕ್ಕಿಂತ ಮುಂಚೆ ನೋಡ್ಕೊಂಡ್ರೆ ಸ್ಟೇಜ್ 1 ಸ್ಟೇಜ್ 2 ಅಲ್ಲಿ ಅಪ್ಲೈ ಮಾಡಿ ತುಂಬಾ ಮಂತ್ಸ್ ವೇಟ್ ಮಾಡ್ಬೇಕಾಯ್ತು. ಆದ್ರೆ ಇವಾಗ ನೋಡ್ಕೊಂಡ್ರೆ DIS ಡೆಲಿವರಿ ಇನ್ಸ್ಟ್ರಕ್ಷನ್ ಸ್ಲಿಪ್ ಮೆಕ್ಯಾನಿಸಮ್ ಅಲ್ಲಿ ನೋಡ್ಕೊಂಡ್ರೆ ವಿತಿನ್ ವೀಕ್ಸ್ ಅಲ್ಲಿ ಈ ಶೇರ್ಸ್ ಟ್ರಾನ್ಸ್ಫರ್ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಈ NSE IPO ನೆಕ್ಸ್ಟ್ 3-4 ಮಂತ್ಸ್ ಅಲ್ಲಿ ಮಾರ್ಕೆಟ್ಗೆ ಬರೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ ಅಂತ ಅಪ್ಡೇಟ್ ಮಾಡ್ತಾ ಇದ್ದಾರೆ. ನೋಡೋಣ ಈ NSE IPO ಇನ್ನ ಯಾವಾಗ ಬರುತ್ತೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಮೀಶೋ ಕಂಪನಿ ಗೊತ್ತಿದೆ ಅಲ್ಲ, ಈ ಕಂಪನಿ ಸಹ IPO ಬರೋ ಚಾನ್ಸಸ್ ಜಾಸ್ತಿನೇ ಇದೆ ಅಂತ ಅಪ್ಡೇಟ್ ಆಗಿದೆ. ಇವಾಗ ಈ IPO ದಲ್ಲಿ $1 ಬಿಲಿಯನ್ ರೈಸ್ ಮಾಡೋ ಚಾನ್ಸಸ್ ಇದೆ ಅಂತ ಹೇಳಿದ್ದಾರೆ. ಅದನ್ನು ಈ ದಿವಾಲಿಗೆಲ್ಲ ಈ ಮೀಶೋ ಕಂಪನಿ IPO ಬರೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಈ ಕಂಪನಿ ಇನ್ನ ಯಾವಾಗ ಬರುತ್ತೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಇವತ್ತು ಫಿನೋಲೆಕ್ಸ್ ಕೇಬಲ್ಸ್ ನೋಡಿದ್ರ ನಿಯರ್ಲಿ 13% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಇವತ್ತು 3.31 ಮಿಲಿಯನ್ ಶೇರ್ಸ್ ಎಕ್ಸ್ಚೇಂಜ್ ಆಗಿದೆ. ಅದ್ರ ಜೊತೆಗೆ ಈ ಕಂಪನಿಯಲ್ಲಿ ತುಂಬಾನೇ ಹೆವಿ ವಾಲ್ಯೂಮ್ ಬೈಯಿಂಗ್ ನಡೆದಿದೆ. ಈ ಎರಡು ರೀಸನ್ ಇಂದನೇ ಇವತ್ತು ನಿಯರ್ಲಿ 13% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಫ್ರೆಂಡ್ಸ್, ಈ ರೀಸೆಂಟ್ ಟೈಮಲ್ಲೇನೆ ಈ ಫಿನೋಲೆಕ್ಸ್ ಕೇಬಲ್ಸ್ ಆಗಲಿ, ಪಾಲಿಕ್ಯಾಬ್ ಇಂಡಿಯಾ, KE ಇಂಡಸ್ಟ್ರೀಸ್, RR ಕಾಬಲ್ ಈ ಕಂಪನೀಸ್ ಬಗ್ಗೆ ಎಲ್ಲ ರೀಸೆಂಟ್ ಟೈಮಲ್ಲಿ ತುಂಬಾ ಸಲನೇ ಮಾತಾಡ್ಕೊಂಡಿದ್ವಿ. ಇವಾಗ ಈ ಕಂಪನೀಸ್ ಎಲ್ಲ ಮಾರ್ಕೆಟ್ ಕರೆಕ್ಷನ್ ಇಂದ ಸ್ವಲ್ಪ ಕರೆಕ್ಟ್ ಆಗಿರೋದು ಬಿಟ್ಟು ರೀಸೆಂಟ್ ಆಗಿ ಅಲ್ಟ್ರಾಟೆಕ್ ಸಿಮೆಂಟ್ ಅವರು, ಅದಾನಿ ಅವರು ಈ ವೈರ್ಸ್ ಅಂಡ್ ಕೇಬಲ್ ಸೆಗ್ಮೆಂಟ್ ಅಲ್ಲಿ ಎಂಟರ್ ಆಗ್ತೀವಿ ಅಂತ ಅಪ್ಡೇಟ್ ಮಾಡಿರೋದಕ್ಕೆ ಈ ಕಂಪನೀಸ್ ಇನ್ನ ತುಂಬಾನೇ ಕರೆಕ್ಟ್ ಆಗಿದಾವೆ. ಈ ಪ್ರತಿ ಒಂದು ಕಂಪನಿ ನೋಡ್ಕೊಂಡ್ರು ನಿಯರ್ಲಿ 40 to 50% ವರೆಗೂ ಕರೆಕ್ಟ್ ಆಗಿದಾವೆ. ಫ್ರೆಂಡ್ಸ್, ಇವಾಗೇನೋ ತುಂಬಾನೇ ಕರೆಕ್ಟ್ ಆಗಿದಾವಲ್ಲ, ಇದೆಲ್ಲ ಲಾಂಗ್ ಟರ್ಮ್ಗೆ ತುಂಬಾನೇ ಒಳ್ಳೆ ಆಪರ್ಚುನಿಟಿ ಆಗುತ್ತೆ. ಅದ್ರ ಜೊತೆಗೆ ಈ Q4 ಅಲ್ಲಿ ಏನಾದ್ರು ಈ ಕಂಪನೀಸ್ ಬೆಟರ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ರೆ ಕ್ವಾರ್ಟರ್ ಅಲ್ಲಿ ಮತ್ತೆ ಇಯರ್ ಆನ್ ಇಯರ್ ಅಲ್ಲಿ, ಅದ್ರ ಜೊತೆಗೆ ಫ್ಯೂಚರ್ ಗೈಡೆನ್ಸ್ ಸಹ ಪಾಸಿಟಿವ್ ಆಗಿ ಕೊಟ್ರೆ ಈ ಕಂಪನೀಸ್ ಎಲ್ಲ ಮತ್ತೆ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ನೋಡೋಣ ಈ Q4 ಅಲ್ಲಿ ಇವರೆಲ್ಲ ಯಾವ ತರ ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತಾರೆ ಅಂತ. ಅದಾದ್ಮೇಲೆ ಇವತ್ತು ಗ್ಲ್ಯಾಂಡ್ ಫಾರ್ಮಾ ಕಂಪನಿ ಸಹ ನಿಯರ್ಲಿ 6% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಈ ಕಂಪನಿಯಲ್ಲೂ ಅಷ್ಟೇ ಇವತ್ತು ಒಂದು ಬ್ಲಾಕ್ ಡೀಲ್ ನಡೆದಿದೆ. ವ್ಯಾಂಗಾರ್ಡ್ ಎಮರ್ಜಿಂಗ್ ಮಾರ್ಕೆಟ್ಸ್ ಅವರು ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ರೂ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.